ಅಂತ ಮಾಡಬೇಕಂತಕ್ಕಂಥ ಗೊಂದಲದಲ್ಲಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಿಭಿನ್ನವಾದಂಥ ಭಾಷೆ, ವಿಭಿನ್ನವಾದಂಥ ಸಂಸ್ಕೃತಿ, ವಿಭಿನ್ನವಾದಂಥ ರಾಷ್ಟ್ರೀಯತೆ, ವಿಭಿನ್ನವಾದಂತಹ ಜೀವನ ವಿಧಾನಗಳಿಗೆ ತಕ್ಕಂತಹ ಈ ಮಣ್ಣಿಗೆ ತಕ್ಕಂತಹ ಒಂದು ಸಂವಿಧಾನವನ್ನು ಕಳೆದು ಇವತ್ತಿಗೆ 75 ವರ್ಷಗಳು ಕಳೆದು 76ನೇ ವರ್ಷ ಕಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಮಂದಿ, ಈ ದೇಶದಲ್ಲಿರ್ತಕ್ಕಂಥ ಶ್ರಮಜೀವಿಗಳಿಗೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂತಹ ಜನತೆಗೆ, ಬಹುಜನರಿಗೆ ಯಾವ ಥರ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದನ್ನು, ಯಾರಿಗೆ ಎಂತಹ ಜನಸಂಖ್ಯೆ ಆಧಾರದ ಮೇಲೆ ಯಾವ ಥರ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಸಂವಿಧಾನದಲ್ಲಿ ಅಳವಡಿಸಿ ಸರ್ವರು ಸಮಾನರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸ್ವತಂತ್ರ, ಸಮಾನತೆ ಮತ್ತು ಸಹೋದರತೆ ಅಂತಕ್ಕಂಥ ವಿಚಾರಗಳನ್ನು ಸಂವಿಧಾನದಲ್ಲಿ ತುಂಬಿ ಇವತ್ತಿಗೆ 74 ವರ್ಷಗಳು ಹಿಂದೆ ಏನು ನವೆಂಬರ್ 26ನೇ ತಾರೀಕು 1948ರಲ್ಲಿ ಈ ದೇಶದ ಅಧ್ಯಕ್ಷರಾದ ರಾಷ್ಟ್ರಾಧ್ಯಕ್ಷರಾದಂಥ ರಾಜೇಂದ್ರ ಪ್ರಸಾದ್ ಮತ್ತು ಆ ಒಂದು ಕ್ಯಾಬಿನೆಟ್ನಲ್ಲಿ ಅಂಬೇಡ್ಕರ್ ಇವತ್ತು ಸಮರ್ಪಿಸ್ತಾರೆ. ಇದೇ ಒಂದು ಸಂವಿಧಾನ 1950 ಜನವರಿ 26ರಂದು ಈ ದೇಶಕ್ಕೆ ಜಾರಿಯಾಗುತ್ತೆ. ಅದನ್ನು ಗಣರಾಜ್ಯ ದಿನ ಅಂತ ಕಟ್ಟಿರುವಂಥ ಸ್ಥಿತಿಯನ್ನು ಅಂಬೇಡ್ಕರ್ ಅವರು ನಮಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಮಾನವನಾಗಿ ಮಾನವೀಯತೆಯನ್ನು ಪ್ರತಿಪಾದಿಸತಕ್ಕಂಥ ಒಂದು ಸಂವಿಧಾನ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತಕ್ಕಂಥ ಹೆಗ್ಗಳಿಕೆಗೆ ಮಾತಾಡಿದಂಥ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡು ಇವತ್ತು ದಿವಸ ಯಾಕೆ ಇವತ್ತು ಪ್ರತಿಭಟನೆ ಮಾಡಬೇಕು, ಒಂದು ಮೌನ ಪ್ರತಿಭಟನೆಯನ್ನು ನಾವು ಇಲ್ಲಿ ಜಿಲ್ಲಾಧಿಕಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರಣ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಒಂದು ಈಗಿನ ಒಂದು ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಮುಸಲ್ಮಾನರಿಗೆ ಹೋಗ್ತಿರ್ತಕ್ಕಂಥ ಒಂದು ಬೋರ್ಡನ್ನು ಸರ್ಕಾರನೇ ಒಂದು ಮಾಡಿದೆ. ಮತ್ತು ಹಿಂದೂಗಳಿಗೆ ಮುಜರಾಯಿ ಡಿಪಾರ್ಟ್ಮೆಂಟ್ ಅಂತೇಳಿ ದೇವಸ್ಥಾನಗಳನ್ನೆಲ್ಲ ಅವರ ಆಸ್ತಿಗಳನ್ನೆಲ್ಲ ಅವರ ವಶಕ್ಕೆ ಕೊಟ್ಟಿದೆ. ಆದರೆ ಈ ದೇಶದಲ್ಲಿ ಉಳಿದಂಥ ಗೌತಮ ಬುದ್ಧ ಬಿಹಾರ ರಾಜ್ಯದ ಒಂದು ಗಯಾದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಬುದ್ಧ ವಿಹಾರವನ್ನು ಅವತ್ತಿಂದ ಇವತ್ತಿನವರೆಗೂ ಸಹ ಈ ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣರ ಹಿಡಿದಲ್ಲಿರ್ತಕ್ಕಂಥ ಆ ಬುದ್ಧ ವಿಹಾರಗಳನ್ನು ಇಲ್ಲಿರ್ತಕ್ಕಂಥ ಬಹುತೇಕ ಬಹುಜನರ ಒಂದು ಆಶಾಜ್ಯೋತಿ, ಬಹುಜನರ ಒಂದು ಫಿಲಾಸಫಿ ಅಂದರೆ ಸಮಾನತೆಯ ಒಂದು ಅಧಿಕಾರದಂತಹ ಬುದ್ಧನ ಒಂದು ವಿಹಾರಗಳನ್ನು ಬ್ರಾಹ್ಮಣರ ಕೈದಲ್ಲಿ ಸಿಕ್ಕಿ ಸನಾತನ ಧರ್ಮವನ್ನು ಜಾರಿಗೆ ತರ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಬಂದಾಗಿನಿಂದ ಈ ದೇಶದಲ್ಲಿ ಸಮಾನತೆ, ಸ್ವತಂತ್ರ ಅಂತಕ್ಕಂಥ ಹರಣ ಆಗಿಬಿಟ್ಟು 15 ವರ್ಷ ಆಯಿತು. ಹಾಗಾಗಿ ಮುಂದಿನ ದಿನಗಳಿಂದ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ತಾ, ಅದೇ ಒಂದು ಬುದ್ಧ ವಿಹಾರವನ್ನು ಈ ದೇಶದ ಬುದ್ಧರು ಅಂತ ಯಾರು ಕಲಿಸ್ಕೊಳ್ತಾ ಇದ್ದಾರೆ, ಅವರ ಒಂದು ಹಿಡಿತಕ್ಕೆ, ಅವರ ಒಂದು ಸುಪರ್ದಿಗೆ ಈ ಬುದ್ಧ ವಿಹಾರಗಳನ್ನು ದೇಶಾದ್ಯಂತ ಇರ್ತಕ್ಕಂಥ ಜಮೀನುಗಳನ್ನು ಬುದ್ಧರಿಗೆ ಕೊಡಬೇಕು ಅಂತೇಳಿ ಇಡೀ ಇಂಡಿಯಾದಂಥ, ಇಡೀ ಭಾರತ ದೇಶಾದ್ಯಂತ ಇದೇ ದಿನ ಇವತ್ತಿನ ದಿವಸ 30 ರಾಜ್ಯಗಳು ಮತ್ತು 30 ಕರ್ನಾಟಕದ 30 ಜಿಲ್ಲೆಗಳು ಸಹ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾವಲು ಶಂಕರ್ ನೇತೃತ್ವದ ಅಂಬೇಡ್ಕರ್ ವಾದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ಮೌನ ಪ್ರತಿಭಟನೆ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ರಾಷ್ಟ್ರಪತಿಗೆ ರವಾನಿಸಬೇಕು ಅಂತೇಳಿ ಕೋಲಾರ ಜಿಲ್ಲಾಧಿಕಾರಿಗೆ ಸಮರ್ಪಿಸ್ತಾ ಇದ್ದೀವಿ. ಇದು ಜರೂರಾಗಿ ಇದು ಜಾರಿಯಾಗಿ ಬುದ್ಧ ವಿಹಾರಗಳನ್ನು ಬುದ್ಧರಿಗೆ ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಮನವಿ ಪತ್ರ ಸಲ್ಲಿಸೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾದ್ಯಂತ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ, ನಾಯಕರಿಗೂ ಒಂದು ಭೀಮ ವಂದನೆಗಳನ್ನು ವಂದಿಸಿ 12 ಮಾತನ್ನು ಮುಗಿಸ್ತೇನೆ. ಜೈ